ನಮಸ್ಕಾರ ಸ್ನೇಹಿತರೆ, ನಾನು ಮರಡಳ್ಳಿ ನಾಗಚಂದ್ರ, ಚಿತ್ರ ನಿರ್ದೇಶಕ. ಸ್ನೇಹಿತರೆ, ನಿನ್ನೆ ಒಂದು ಸಿನಿಮಾ ಹೋಗಿದ್ವಿ ನಾವು ನಮ್ಮ ಸ್ನೇಹಿತರು. ಒಳ್ಳೆಯ ಸಿನಿಮಾ, ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ಅದು ನಮ್ಮ ಕರ್ನಾಟಕದ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕಂಟೆಂಟು. ಅದೇ ಕರಾವಳಿ ಚಿತ್ರದ ಕಂಟೆಂಟು. ತುಂಬ ಅದ್ಭುತವಾಗಿರೋಂಥ ಸಿನಿಮಾ ಸ್ನೇಹಿತರೆ. ಮಿಸ್ ಮಾಡದೆ ನೀವೆಲ್ಲರೂ ಕುಟುಂಬ ಸಮೇತ ಹೋಗಿ ನೋಡ್ಬೋದಾದಂಥ ಸಿನಿಮಾ. ಕರಾವಳಿಯಲ್ಲಿ ಅದ್ಭುತವಾದ ಅಭಿನಯ, ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರು, ಮಿತ್ರ ಅವರು, ಅವ್ರ ಮಿತ್ರ ಅವರು ತಿಂದಾಕ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಪಾತ್ರನ. ಅವ್ರದ್ದೇ ಒಳ್ಳೆ ಮಜಾ ಕೊಡುತ್ತೆ ಸ್ನೇಹಿತರೆ. ಜೊತೆಗೆ ರಮೇಶ್ ಇಂದಿರವರು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮಿಸ್ ಮಾಡದೆ ಕರಾವಳಿ ಚಿತ್ರ ನೋಡಿ ಸ್ನೇಹಿತರೆ. ಕರಾವಳಿ ಚಿತ್ರ ಹಿಂದೆನೇ ನಾನು ಹೇಳಿದ್ದೆ, ಇದರಲ್ಲಿ ಏನೋ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಚಿತ್ರ. ಯಾಕಂದರೆ ಆ ಟ್ರೈಲರ್ ನೋಡಾಗಲೇ ಏನೋ ಒಂದು ಕುತೂಹಲ ಇತ್ತು ಸಿನಿಮಾದಲ್ಲಿ. ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಜೊತೆಗೆ ಕರಾವಳಿ ಚಿತ್ರದ ಜೊತೆಗೆ ಈ ವಾರ ಒಂದು ನಾಯಕನ್ ಅಂತ ಸಿನಿಮಾ ಬಿಡುಗಡೆ ಆಗಿದೆ. ಅದು ತಮಿಳು ಸಿನಿಮಾ. ಅದಕ್ಕೆ ಯಥೇಚ್ಛವಾಗಿ ಕರ್ನಾಟಕದಲ್ಲಿ ಥಿಯೇಟ್ರ್ ಕೊಟ್ಟಿದ್ದಾರೆ. ಬಟ್ ನನಗೆ ಮಟ್ಟಿಗೆ ಈ ತಮಿಳ್ನಾಡಲ್ಲಿ ಕೊಟ್ಟಿದ್ದಾರೆ ಇಲ್ಲವೋ ಗೊತ್ತಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯಥೇಚ್ಛವಾಗಿ ಥಿಯೇಟ್ರನ್ನು ಕೊಟ್ಟಿದ್ದಾರೆ. ಹಂಗೆ ಕಲೆಕ್ಷನ್ ಆಗಿದೆ. ಸಿನಿಮಾ ರಿಪೋರ್ಟ್ ಗೊತ್ತಿಲ್ಲ, ಬಟ್ ಕಲೆಕ್ಷನ್ ಅಂತೂ ಆ ಸಿನಿಮಾ ಆಗುತ್ತೆ ನೋಡಿ. ನಾವು ಏನು ಕರಾವಳಿ ನಮ್ಮ ಚಿತ್ರ ಬಿಡುಗಡೆ ಆಗಿದೆಯೋ ಆ ಸಿನಿಮಾ ಕಲೆಕ್ಷನ್ ಆಗೋಲ್ಲ. ಅದು ಕರ್ನಾಟಕದ ನೆಲದ ಚಿತ್ರ. ಈ ಸಿನಿಮಾನ ಯಾರು ಜಾಸ್ತಿ ನಂಬರ್ ನೋಡೋಲ್ಲ. ಜಾಸ್ತಿ ನೋಡೋದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಂದರೆ ನಮ್ಮ ಜನಕ್ಕೆ ತುಂಬ ಇಷ್ಟ. ಬಟ್ ನಿಮ್ಮ ಅಭಿಪ್ರಾಯ ನಾನು ತಪ್ಪು ಅಂತ ಹೇಳಲ್ಲ. ಆದರೂ ಏನಂದರೆ ನಾವು ಮೊದಲು ನಮ್ಮ ಆದ್ಯತೆ ಕನ್ನಡಕ್ಕೋಸ್ಕರ, ಕನ್ನಡ ಭಾಷೆಗೋಸ್ಕರ ನಾವು ಬದುಕಬೇಕು. ಫಸ್ಟು ನಮ್ಮ ಕನ್ನಡ ಚಿತ್ರಗಳು, ಕನ್ನಡ ಭಾಷೆ, ಆಮೇಲೆ ಬೇರೆ ಭಾಷೆಗಳನ್ನು ಪ್ರೀತಿಸಬೇಕು. ಆದರೆ ಹಾಗಾಗಲ್ಲ. ಮೊದಲು ಈಗ ನೋಡಿ ಹೌಸ್ಫುಲ್ ಸಿನಿಮಾ ನಾಯಕನು. ಅದು ಏನೋ 1200-1500 ಟಿಕೆಟ್ ಕೊಟ್ಟು ಜನ ನೋಡ್ತಾ ಇದ್ದಾರೆ. ಎಷ್ಟು ವಿಪರ್ಯಾಸ ನೋಡಿ. ನಮ್ಮ ಕರಾವಳಿ ಚಿತ್ರದ ಬೆಲೆ ಎಷ್ಟು ಗೊತ್ತಾ? ಅದು 300-400 ರೂಪಾಯಿ ಇಟ್ಟಿರ್ಬೋದು ಟಿಕೆಟ್ ರೇಟ್ ಅಷ್ಟೇ. ಇರಲಿ, ಅವರವರ ಭಾವಕ್ಕೆ ಅವರವರ ಭಾವಕ್ಕೆ ಅವರವರ ಬದುಕುತ್ತಿನ ಹಾಗೆ ನಾನು ಏನಂದರೆ ನಮ್ಮ ಕರಾವಳಿ ಚಿತ್ರದ ಬಗ್ಗೆನೇ ನಾನು ವಿಷಯ ಮಾತಾಡ್ತಾ ಇದ್ದೀನಿ. ಕರಾವಳಿ ಚಿತ್ರದ ಮಿಸ್ ಮಾಡಿದೆ ನೋಡಿ. ಜೊತೆಗೆ ನೋಡಿ, ಈ ನಾಯಕನಂಥ ಸಿನಿಮಾ ಎಂಟೈರ್ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ PVR ಅವರು ಒಂದು ಮೆಸೇಜ್ ಪಾಸ್ ಮಾಡ್ತಾಯಿದ್ದಾರೆ ಇದು ಈ ಬಿಡುಗಡೆ ಹಾಕಿನ ಮುಂಚೆ. ನಾಯಕನ ಸಿನಿಮಾ ನೋಡಿ ಅಂತ PVR ಅವರು ಕೊನೆಯ ಸಿನಿಮಾ ಯಾರು ವಿಜಯ್ ಅವ್ರದ್ದು ಕೊನೆಯ ಸಿನಿಮಾ ನಾಯಕನ ನೋಡಿ ಅಂತ ಮೆಸೇಜ್ಗಳು ಹಾಕ್ತಾಯಿದ್ದಾರೆ. ನಮ್ಮ ಫ್ರೆಂಡ್ಗೂ ಮೆಸೇಜ್ ಹಾಕಿದ್ರು, ನಾಯಕನ ಸಿನಿಮಾ ನೋಡಿ ಇದು ಕೊನೆಯ ಚಿತ್ರ ಅವ್ರದ್ದು ಅಂತ. ಆದರೆ PVR ಅವರು ಏನೋ ಬ್ರೋಕರ್ ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ಅವರು ಸಿನಿಮಾಗಳನ್ನ ಹಾಕ್ಬೇಕು ಅದು ಬಿಟ್ಟರೆ ಅವರೇ ಪ್ರಚಾರ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. PVR ಅವರು ಪ್ರಚಾರ ಮಾಡಲಿ, ಸಂತೋಷ. ಆದರೆ ಎಲ್ಲ ಸಿನಿಮಾಗಳಿಗೂ ಪ್ರಚಾರ ಮಾಡಬೇಕಲ್ವಾ? ಯಾಕೆ ಬರೀ ಜನನಾಯಕನ ಸಿನಿಮಾಗೆ ಮಾತ್ರ ಅವ್ರು ಪ್ರಚಾರ ಮಾಡ್ತಾಯಿದ್ದಾರೆ? ಆಮೇಲೆ ಇನ್ನೊಂದು ಸ್ನೇಹಿತರೆ, ಎಲ್ಲ ಸಿನಿಮಾಗಳು ಸಾಮಾನ್ಯವಾಗಿ ಹೇಗಾಗಿದೆ ಅಂದರೆ ಡಬ್ಬಿಂಗ್ ಅಂತ ಬಂದ್ಬಿಟ್ಟು ಈಗ ಕನ್ನಡದಲ್ಲೂ ಕೂಡ ಡಬ್ ಮಾಡಿ ಚಿತ್ರಗಳನ್ನು ಬಿಡುಗಡೆ ಮಾಡ್ತಾರೆ. ಈಗ ಬಿಡಿ, ಒಂದು ಸಿನಿಮಾ ತಮಿಳು ಸಿನಿಮಾ, ತೆಲುಗು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಸಿನಿಮಾಗಳು ಇರುತ್ತೆ. ಜೊತೆಗೆ ನಮ್ಮ ಕನ್ನಡನೂ ಇರುತ್ತೆ. ಕನ್ನಡ ಏನಂದರೆ ಅವರು ಕನ್ನಡ ಭಾಷೆ ಬೇಕಾಗಿಲ್ಲ ಅವರಿಗೆ, ಅದರ್ ಲ್ಯಾಂಗ್ವೇಜ್ ಅವ್ರಿಗೆ. ಏನಂದರೆ ನಾಮಕಾವಸ್ತಿಗೆ ಇಲ್ಲಿ ಕನ್ನಡಿಗರು, ಕೆಲವು ಸಂಘ ಸಂಸ್ಥೆಗಳು, ಚಿತ್ರರಂಗದವರು ಕೆಲವರು ಮಾತಾಡ್ತಾರೆ, ಕೆಲವರು ಹೋರಾಟಗಳು ಮಾಡ್ತಾರೆ, ಸಮಸ್ಯೆ ಆಗುತ್ತೆ ನಮಗೆ ಅಂತ ಕಾಟಾಚಾರಕ್ಕೆ ಕನ್ನಡ ಸಿನಿಮಾಗಳು ಹಾಕೋದು. ಅದು ನೋಡಿ, ಒಂದು ಈಗ ಜನನಾಯಕನ ಸಿನಿಮಾ ತಗೊಳ್ಳಿ, ಜನನಾಯಕನ ಸಿನಿಮಾ ಬಿಡಿ, ಕನ್ನಡ ಡಬ್ಬಿಂಗ್ ಮಾಡೇ ಇಲ್ಲ. ಬರೀ ತಮಿಳು, ಹಿಂದಿ, ತೆಲುಗಿನ ಸಿನಿಮಾ ಮಾಡಿದ್ದಾರೆ. ಬಟ್ ಕನ್ನಡ ಸಿನಿಮಾ ಡಬ್ಬಿಂಗ್ ಮಾಡಿಲ್ಲ. ಯಾಕೆ ಡಬ್ಬಿಂಗ್ ಮಾಡಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಆಲ್ಮೋಸ್ಟ್ ವಿಜಯ್ ಸಿನಿಮಾಗಳು ಡಬ್ಬಿಂಗ್ ಮಾಡಿಬಿಡೋರು. ಯಾಕಂದ್ರೆ ನನಗೂ ಒಂದು ಅನ್ನಿಸ್ತು ಯಾಕಿರ್ಬೋದು ಅಂತ ಯೋಚನೆ ಮಾಡಿದಾಗ, ಈ ಕರಾವಳಿ ಚಿತ್ರನ ಬಿಡುಗಡೆ ಮಾಡಿರೋರು KVN ಪ್ರೊಡಕ್ಷನ್ಸ್, ಜನನಾಯಕನ ನಿರ್ಮಾಣ ಮಾಡಿರ್ತಕ್ಕಂಥವರು KVN ಪ್ರೊಡಕ್ಷನ್ಸ್. 2 ಸಿನಿಮಾನು KVN ಅವ್ರದ್ದೇ. ಆದರೆ ಜನನಾಯಕನ್ನು ನಿರ್ಮಾಣ ಮಾಡಿ ಜೊತೆಗೆ ರಿಲೀಸ್ ಮಾಡ್ತಾಯಿದ್ದಾರೆ ಎಂಟೈರ್ ಕರ್ನಾಟಕ. ಅದೇ ಕರಾವಳಿ ಚಿತ್ರ ಓನ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ KVN. ಸಾಮಾನ್ಯವಾಗಿ ನಾವು ಕನ್ನಡ ಸಿನಿಮಾನ ಜನನಾಯಕನ ಬಿಟ್ಟರೆ ಕರಾವಳಿ ಚಿತ್ರ ನಾನೇ ಬಿಡುಗಡೆ ಮಾಡ್ತಾಯಿದ್ದೀನಿ, ಅದಕ್ಕೇನಾದರೂ ತೊಂದರೆ ಆಗ್ಬೋದು, ಅದಕ್ಕೊಂದು ಕಲೆಕ್ಷನ್ ಕಡಿಮೆ ಆಗ್ಬೋದು ಅನ್ನೋ ಉದ್ದೇಶಕ್ಕೇನೋ ಬಿಟ್ಟಿದ್ದಾರೋ, ಬಿಡುಗಡೆ ಆಗ್ದಾಗ ಬಿಟ್ಟಿದ್ದಾರೋ ಜನನಾಯಕನ ಗೊತ್ತಿಲ್ಲ. ಆದರೆ ಜನನಾಯಕನ ಕನ್ನಡ ಭಾಷೆಯಲ್ಲಿ ಇಲ್ಲ. ಓಕೆ, ಹಾಗೇನಾದ್ರು KVN ಅವರು ಯೋಚನೆ ಮಾಡಿದರೆ ಒಳ್ಳೆಯ ವಿಚಾರನೇ. ಯಾಕಂದರೆ ಕಲೆಕ್ಷನ್ ಕನ್ನಡಕ್ಕಾಗಲಿ ಅನ್ನೋದಿರುತ್ತೆ. ಯಾಕಂದರೆ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥ ಚಿತ್ರ KVN ಪ್ರೊಡಕ್ಷನ್ನು ಕರಾವಳಿ ಚಿತ್ರನ. ಸ್ನೇಹಿತರೆ, ಹೀಗೆ ಏನಾಗುತ್ತಂದರೆ ಎಲ್ಲ ಸಿನಿಮಾಗಳಲ್ಲಿ ಏನಾಗ್ತದೆ, ಕನ್ನಡನ ನಾಮಕೋಶವಾಗಿ ಇಟ್ಕೊಂಡು ಬಿಡುಗಡೆ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಕನ್ನಡ ಸಿನಿಮಾಗಳಿಗೆ ಕೆಲವು ಟೈಮು ಥಿಯೇಟ್ರ್ಗಳು ಸಿಗೋಲ್ಲ, ಸರಿಯಾದ ಸಮಯಕ್ಕೆ ಶೋಗಳು ಸಿಗೋಲ್ಲ. ಆದರೆ ಬೇರೆ ರಾಜ್ಯಕ್ಕೆ ಈಗ ನೋಡಿ, ನಾಯಕನ ಸಿನಿಮಾಗೆ ಶೋಗಳು ಒಂದೊಂದು ಮಾಲ್ಗಳಲ್ಲಿ 25-30 ಶೋಗಳು ಕೊಟ್ಟಿದ್ದಾರೆ. ಒಂದೊಂದು ಮಾಲಲ್ಲಿ, ನಾನು ಉದಾಹರಣೆ ಒಂದು ಮಾಲ್ ಹೇಳಿದರೆ, ಒಂದು ಮಾಲಲ್ಲಿ 25-30 ಶೋ ಕೊಟ್ಟಿರ್ತಾರೆ ಪರ್ ಡೇ. ಆ ಥರ ಎಷ್ಟು ಮಾಲ್ಗಳಿದೆ?
ನೂರಾರು ಮಾಲ್ಗಳಿದೆ, ಲೆಕ್ಕ ಹಾಕಿ ಸ್ನೇಹಿತರೆ ಎಷ್ಟು ಸ್ಕ್ರೀನ್ಗಳಲ್ಲಿ ಸಿನಿಮಾ ಹೋಗುತ್ತೆ, ಎಷ್ಟು ಕಲೆಕ್ಷನ್ ಆಗುತ್ತೆ. ಓಕೆ, ಇರಲಿ, ನಮಗೆ ಬೇರೆಯವ್ರದ್ದು ಅವಶ್ಯಕತೆ ಇಲ್ಲ, ನಮ್ಮ ಕನ್ನಡ ಸಿನಿಮಾದ. ಯಾಕಂದರೆ ನಾನು ವಿಚಾರ ಹೇಳಬೇಕಾಯಿತು, ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಪಿ ವಿ ಆರ್ ಅವರು ಮಾಡ್ತಕ್ಕಂಥ ಕೆಲಸ ಒಂದು ವಿಚಾರ ತಿಳಿಸ್ಬೇಕಾಯಿತು, ಅದು ನಿಮಗೆ ತಿಳಿಸಿದೆ. ಕರಾವಳಿ ಚಿತ್ರನ ನೋಡಿ ಮಿಸ್ ಮಾಡಿದೆ ಈ ವಾರ. ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ನೋಡಿ ಸ್ನೇಹಿತರೆ. ನಮಸ್ಕಾರ.